ಈ ಸಮಯ ಅಯ್ಯೋ ದೇವ್ರೆ, ಡೈರೆಕ್ಟಾಗಿ ಸಿಕ್ಕಾಕೊಂಡ್ಬಿಟ್ಟನಲ್ಲಪ್ಪ. ಏನು ಮಾಡೋದೀಗ? ಏನು ಮಾಡ್ತಾ ಇದೆಯಣ್ಣ? ಏನು ಸಿಸ್ಟರ್? ನನ್ನ ಜೊತೆ ನಗ್ನಗ್ತಾ ಖುಷಿಯಾಗಿ ಮಾತಾಡ್ತಾ ಇದೆಯಾ? ಆ ಮಲ್ಲಿ ಹೆಸರಲ್ಲಿ ಪೂಜೆ ಬೇರೆ ಮಾಡಿಸಿ ಅಂತ ಹೇಳ್ತಾ ಇದೆಯಾ? ನೀನು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ. ಏನು ಪಾರ್ಟಿ ಚೇಂಜ್ ಮಾಡ್ತಾ ಇದೆಯಾ? ನಿನ್ನ ನಿಯತ್ನ ಅವ್ರಿಗೆ ಅಡ ಇಟ್ಬಿಟ್ಟಿಯಾ? ಅಯ್ಯೋ ಸಿಸ್ಟರ್, ಏನು ಮಾತಾಡ್ತೀಯ ನೀನು? ಹಾಗೆಲ್ಲ ಆಗೋದಕ್ಕೆ ಸಾಧ್ಯನಾ ಸಿಸ್ಟರ್? ಈ ನಿನ್ನ ಅಣ್ಣನ ಜೀವನ ಎಲ್ಲ ನಿನಗೋಸ್ಕರ ಮೀಸಲ್ತಾನೆ. ಅಲ್ಲ ಸಿಸ್ಟರ್, ನಿನ್ನ ಮಗ ನನಗೂ ಈ ಮನೆಗೂ ಸಂಬಂಧ ಇಲ್ದಂಗೆ ಮಾತಾಡ್ತಾನೆ. ಈಗ ನೀನು ನನ್ನ ಅನುಮಾನದಿಂದ ನೋಡ್ತಿದ್ಯಲ್ಲ, ಇದು ನ್ಯಾಯನಾ ಸಿಸ್ಟರ್? ನಾನು ಅನುಮಾನ ಪಡ್ತಾ ಇಲ್ಲ ಅಣ್ಣ. ನಾನೇ ನನ್ನ ಕಿವಿಯಾರೆ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನೀನು ಇಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬೇಡ ನನ್ನ ಹತ್ರ. ಅಯ್ಯೋ ಸಿಸ್ಟರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಅವ್ರ ಹತ್ರ ಖುಷಿಯಾಗಿ ಮಾತಾಡಿದ್ದು ಹೌದು. ಮಲ್ಲಿ ಹೆಸರಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿತ್ತು ಹೌದು. ಆದರೆ ಪೂಜೆ ಮಾಡಿಸೋರು ಯಾರು? ಈ ಮಾತುಗೂ ಕೃತಿಗೂ ಮಧ್ಯೆ ಅಂತರ ಇರುತ್ತಲ್ಲ ಸಿಸ್ಟರ್. ಜೈದೇವು ಗೌತಮ್ ಕೈಯಿಂದ ಸಮಾಧಿ ಕಿತ್ಕೊಂಡ್ಮೇಲೆ ಗೌತಮ್ ಸುಮ್ಮನಿರಲ್ಲ, ಏನಾದರೂ ಮಾಡ್ತಾನೆ. ಅವನ ಮೇಲೊಂದು ಕಣ್ಣಿಡಬೇಕು, ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಬೇಕು ಅಂತ ನೀನು ಹೇಳಿಲ್ವಾ? ಅದಕ್ಕೆ ನಾನು ಆನಂದನ ಜೊತೆಗೆ ಆನಂದವಾಗಿ ಮಾತಾಡ್ತಿದ್ದೆ, ಸೌಹಾರ್ದಯುತ ಸಂಬಂಧ ಕ್ರಿಯೇಟ್ ಮಾಡಿಕೊಂಡೆ. ಹಂಗಿದ್ದಾಗ ಮಾತ್ರ ಈ ಘಟನೆಯ ಸೂಕ್ಷ್ಮಗಳೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ತಾನೆ. ಏನು ಸಿಸ್ಟರ್, ನೀನು ಅಣ್ಣನ ಇಷ್ಟೇ ಅರ್ಥ ಮಾಡ್ಕೊಂಡಿತ್ತಾ? ನೀನು ತಪ್ಪು ತಿಳ್ಕೊತೀಯ ಅಂತಾದರೆ ನಾನು ನಿನ್ನ ಯಾರ ಹತ್ರನೂ ಮಾತಾಡಲ್ಲ. ಬಾಯಿಗೆ ಹೊಲಿಗೆ ಹಾಕೊಂಡು ಸುಮ್ಮನೆ ಇರ್ತೀನಿ. ತಗೋ ನನ್ನ ಫೋನ್ ನೀನು ಇಟ್ಕೋ. ನೀನು ಇಲ್ಲಿ ಕೂತ್ಕೊಂಡು ಅಣ್ಣ ಇನ್ಯಾರ ಹತ್ರನ ಕಾಂಟ್ಯಾಕ್ಟಲ್ಲಿ ಇರುತ್ತೆ ಅಂತ ಸಂಶಯ ಪಡೋದು. ಒಂದು ಮಾತು ಹೇಳ್ತೀನಿ, ನೀನು ನನ್ನ ಮೇಲೆ ಸಂಶಯ ಪಡೋದು ಒಂದೇ, ನಾನು ತಿನ್ನೋ ಅನ್ನಕ್ಕೆ ವಿಷ ಹಾಕೋದು ಒಂದೇ. ಇಷ್ಟ ತಾನೇ ನೀನು ಅಣ್ಣನ ಅರ್ಥ ಮಾಡ್ಕೊಂಡಿತ್ತು. ಫೋನ್ ನೀನು ಇಟ್ಕೋ. ಸರಿ ಬೇಡ ಸಿಸ್ಟರ್, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಇನ್ಮೇಲೆ ಯಾರ ಹತ್ರ ಏನೂ ಮಾತಾಡಲ್ಲ. ಬಾಯಿಗೆ ಬೀಗ ಹಾಕೊಂಡು ನನ್ನ ಅಷ್ಟಕ್ಕೆ ನಾನು ಸುಮ್ಮನಿದ್ದು ಬಿಡ್ತೀನಿ. ಅಣ್ಣ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೆಯಾ? ನಿನ್ನ ತಂಗಿ ಮೇಲೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೇಗಣ್ಣ? ನಿನ್ನ ಮೇಲೆ ಅನುಮಾನ ಇದೆ ಅಂತಲ್ಲ, ಈ ಮನೇಲಿ ನನಗೆ ಅಂತ ಒಂದು ಜೀವ ಇರೋದು ನೀನೊಬ್ಬನೇ ಅಲ್ವಾ? ನೀನೆಲ್ಲಿ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿಯೋ, ನನ್ನನ್ನು ಒಂಟಿ ಮಾಡಿಬಿಟ್ಟಿಯೋ ಅಂತ ನನಗೆ ಭಯ ಆಯಿತು. ಅದಕ್ಕೆ ಹಾಗೆಲ್ಲ ಹೇಳಿದೆ. ತಪ್ಪು ತಿಳ್ಕೊಬೇಡಣ. ತಗೋ ನಿನ್ನ ಫೋನ್ ಇಟ್ಕೋ. ತಗೋ. ಓ, ಇದಾ ನಿನ್ನ ಯೋಚನೆ ಸಿಸ್ಟರ್? ಡೋಂಟ್ ವರ್ರಿ, ಈ ಅಣ್ಣ ಯಾವತ್ತೂ ನಿನ್ನ ಜೊತೆಗೇ ಇರ್ತಾನೆ. ನನ್ನ ದೇವರು ಅಂತ ನಂಬ್ಕೊಂಡಿರೋ ಎಣ್ಣೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವತ್ತೂ ನಾನು ನಿನ್ನ ಪರನೇ ಸಿಸ್ಟರ್. ನಿನ್ನ ನೆರಳು ನಿನ್ನನ್ನು ಬಿಟ್ಟು ಹೋಗ್ಬೋದು, ಆದರೆ ನಿನ್ನ ಅಣ್ಣ ನಿನ್ನ ನೆರಳಾಗಿ 3 ಹೊತ್ತು ನಿನ್ನ ಜೊತೆಗೆ ಇರ್ತಾನೆ, ತಿಳ್ಕೊ. ಥ್ಯಾಂಕ್ಸ್ ಅಣ್ಣ, ನೀನು ಇಷ್ಟು ಧೈರ್ಯ ಕೊಟ್ಟಿದ್ದಕ್ಕೆ ನನಗೆ ಸಮಾಧಾನ ಆಯಿತು. ಆದರೆ ಅಣ್ಣ, ಗೌತಮ್ ಮತ್ತೆ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾನೆ, ಅದೇ ನನಗೆ ಟೆನ್ಷನ್ ಆಗಿರೋದು. ಡೋಂಟ್ ವರಿ ಸಿಸ್ಟರ್, ನಾನು ಎಲ್ಲವನ್ನೂ ವಿವರವಾಗಿ ತಿಳ್ಕೊಂಡು ನಿನಗೆ ವರದಿ ಒಪ್ಪಿಸ್ತೀನಿ. ಆಮೇಲೆ ಜಯದೇವ್ಗೆ ಕೀಲಿ ಕೊಟ್ಟು ಮತ್ತೆ ಆಕ್ಟಿವ್ ಆಗೋ ಥರ ಮಾಡೋಣ ಅಷ್ಟೇ. ಸರಿ ಅಣ್ಣ. ಪರವಾಗಿಲ್ಲ ಸಿಸ್ಟರ್. ಗುಡ್ ನೈಟ್, ಶಿವರಾತ್ರಿ. ಬಚವಾದೆ. ಹೇ ಲಕ್ಷ್ಮೀಕಾಂತ, ಇನ್ಮೇಲೆ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಕಣೋ. ಗೋಡೆಗೂ ಕಿವಿ ಇದೆ. ಪಾರ್ಥ, ನೀನು ಮಾಡಿದ್ದು ಸರಿನಾ? ಅವನು ಯಾರೋ ನಿಮ್ಮ ಅಣ್ಣ ತಾನೆ. ಅವನ ಸ್ವಭಾವ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಕೋಪದಲ್ಲಿ 2 ಮಾತಾಡ್ದ, ಹಾಗಂತ ನೀನು ಮನೆ ಬಿಟ್ಟು ಹೋಗ್ಬಿಡದ? ಅಲ್ಲ, ನೀವೆಲ್ಲ ಈ ಥರ ಮಾಡಿದ್ರೆ ನನಗೆ ನೆಮ್ಮದಿ ಇರತ್ತಾ? ಒಬ್ಳು ತಾಯಿ ಮಕ್ಕಳೆಲ್ಲ ಒಟ್ಟಿಗಿರಬೇಕು ಅಂತ ಬಯಸ್ತಾಳೆ. ಈ ರೀತಿ ದೂರ ಆಗಲಿ ಅಂತಲ್ಲ. ಇದೆಲ್ಲ ನೋಡ್ತಿದ್ರೆ ಮನ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಬಿಗ್ ಬ್ರೋ ಮನೆ ಬಿಟ್ಟು ಹೋದಾಗ ನಿಂಗೆ ಕಷ್ಟ ಆಗಲಿಲ್ವಾ ಮಾಮ್? ಆಗ ನೀನೇನು ಕೇಳಲಿಲ್ಲ, ಆದರೆ ಇವಾಗ ಕೇಳ್ತಾ ಇದೆಯಾ? ವೈ ಮಾಮ್?
ಅವನೇನು ಬೇರೆಯವನ? ಅವನು ನಮ್ಮ ಮನೆಯವನಲ್ವಾ? ಚಿಕ್ಕ ವಯಸ್ಸಿಂದನೂ ಅವನು ಬೇರೆಯವನು ಅಂತ ನಾವು ನೋಡೇ ಇಲ್ಲ. ಆದರೆ ಇವಾಗ ಯಾಕೆ ಈ ಡಿಫ್ರೆನ್ಸ್? ಅವನನ್ನ ನಾವು ದೂರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಾವು. ಆ ಪ್ರೀತಿನ, ಆ ಬಾಂಡಿಂಗ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಈ ಮನೆಯವ್ರಿಗೆ ಯಾರಿಗೂ ಅದು ಕಾಣಿಸ್ತಾನೆ ಇಲ್ಲ? ವಾಯ್? ನೋಡು ಮಾಮ್, ಯಾರು ಏನು ಬೇಕಾದರೂ ಹೇಳಿ, ಏನು ಬೇಕಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಕ್ಲಾರಿಟಿ ನಂಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನೇನು ತಪ್ಪು ಮಾಡಿಲ್ಲ. ಈ ದಿವಾನ್ ಮನೆತನದ ಹೆಸರು ಕುಸಿಯೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಬಿಗ್ ಬ್ರೋ ಕಟ್ಟಿರೋ ಈ ಸಾಮ್ರಾಜ್ಯ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕೆ ಆಗ್ತಾ ಇಲ್ಲ ಮಾಮ್. ಇನ್ನೂ ಟೈಮ್ ಇದೆ, ಕಾಲ ಮೀರೋಗಿಲ್ಲ. ಒಂದು ವೇಳೆ ಜೈಬ್ರು ಯಾವುದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ, ಇಷ್ಟೊಂದು ಕೇರ್ಲೆಸ್ಸಾಗಿ ಬಿಹೇವ್ ಮಾಡ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಾಂದರೆ ನಾವು ಈ ಬಿಸ್ನೆಸ್ ಎಂಪೈರ್ ಮುಳುಗೋದನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಫೈನಲಿ ಆ ದೇವ್ರ ಕೈಲೂ ಆಗಲ್ಲ. ಅದಕ್ಕೆ ನಾನು ಬಿಗ್ ಬ್ರೋ ಹತ್ರ ಕೆಲಸ ಕೇಳ್ಕೊಂಡು ಹೋಗಿದ್ದೆ. ಆದರೆ ಅವನು ಬೇಡ ಪಾರ್ಥ, ನೀನು ಹೋಗು ಆ ಕಂಪ್ನಿಲೇ ಕೆಲಸ ಮಾಡು ಅಂತ ಹೇಳ್ದ. ಅದು ಅವ್ನ ಗ್ರೇಟ್ನೆಸ್. ಯಾಕೆ ಮಾಮ್ ಯಾರೂ ಅವ್ನ ಪ್ರೀತಿನ ಅರ್ಥನೇ ಮಾಡ್ಕೊಂಡಿಲ್ಲ. ಆದರೆ ಇವನು ಏನೂ ರೀಸನ್ ಇಲ್ದೇನೆ ಅವನ್ನ ಹೇಟ್ ಮಾಡ್ತಾನೆ ಇರ್ತಾನೆ. ಆ್ಯಂಡ್ ನೀನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಕ್ಕರೆ ಏನೇ ಅಕ್ಕರೆ, ನಾನು ಯುದ್ಧ ಮಾಡಕ್ ಹೋಗ್ತಾ ಇಲ್ಲ ಅಥವಾ ಮೆಡಲ್ ತಗೊಂಬರಕ್ ಹೋಗ್ತಾ ಇಲ್ಲ. ಹೋಗ್ತಾ ಇರೋದು UPSC ಎಕ್ಸಾಮ್ ಬರೆಯಕ್ಕಪ್ಪ. 1000 ಜನ ಇರ್ತಾರೆ, ಅದ್ರಲ್ಲಿ ನಾನು ಒಬ್ಳು. ನಿಮ್ಗೆ ಅನಿಸ್ತಾ ಇಲ್ಲ ಇದು ಓವರ್ ಆಯ್ತು ಅಂತ? ಕರೆಕ್ಟ್, 1000 ಜನ ಬರೀತಿದ್ದಾರೆ, ಬಟ್ ಅದರಲ್ಲಿ ನಮ್ಮ ಮನೆ ಮಗಳು ಒಬ್ಳು ಅನ್ನೋದು ಖುಷಿ ನಮಗೆ. ಹೌದು ಮಲ್ಲಿ, ನೀನು ಫ್ಯೂಚರ್ ಸಾಧಕಿ. ಎಕ್ಸಾಮು ಯಾವ ಯುದ್ಧಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಗೆದ್ದು ಬಾ ಮಗಳೇ ಅಂತ ಹಾರೈಸ್ತಾ ಇದ್ದಾರೆ. ಸರಿ, ಆಶೀರ್ವಾದ ಮಾಡಿ. ಒಳ್ಳೆದಾಗಿ. ನನ್ನ ಆಶೀರ್ವಾದನೂ ಇದೆ ಆಂಟಿ. ಚಿಕ್ಕಿ, ನನ್ನ ಆಶೀರ್ವಾದ ಸ್ಟ್ರಾಂಗ್ ಆಗಿದೆ. ಏನು ಅದು ಸ್ಟ್ರಾಂಗ್ ಆಶೀರ್ವಾದ ಅಂತಂದ್ರೆ? ಇವಾಗ ನಾನು ಆನ್ಸರ್ ಬರೀದೇ ಇರೋ ಕ್ವೆಶನ್ಗೂ ಮಾರ್ಕ್ಸ್ ಕೊಟ್ಬಿಡ್ತಾರಾ? ಹಂಗಲ್ಲ ಚಿಕ್ಕಿ. ಅಮೃತಧಾರೆ